ನಮಸ್ಕಾರ, ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೊಂದು ಯೋಗ ಆಸನ ಮಾಡೋದು ಹೇಳ್ಕೊಡ್ತೀನಿ. ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ ಹೇಗೆ ಮಾಡೋದು ಅಂತ, ಇದ್ರ ಬೆನಿಫಿಟ್ಸ್ ಏನು, ಯಾರು ಮಾಡಬಾರ್ದು ಎಲ್ಲನೂ ಹೇಳ್ಕೊಡ್ತೀನಿ. ಏನು ಅಂತಂದರೆ ಕ್ಯಾಟ್ ಆ್ಯಂಡ್ ಕೌ ಪೋಸ್. ಇದು ತುಂಬಾ ಸರಳವಾದ ಆಸನ ಹಾಗೂ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ ಏನಾಗುತ್ತೆ, ಪ್ರೆಗ್ನೆನ್ಸಿಲಿ ತುಂಬ ಜನರಿಗೆ ಬ್ಯಾಕ್ ಪೇನ್ ಬರುತ್ತೆ. ಎಸ್ಪೆಷಲಿ ಲೋವರ್ ಬ್ಯಾಕು ತುಂಬ ಪೇನ್ ಆಗುತ್ತೆ. ಮೇಡಮ್ ಲೋವರ್ ಬ್ಯಾಕು ತುಂಬ ಪೇನ್ ಇದೆ, ಏನು ಮಾಡೋದು ಅಂತ ತುಂಬ ಜನ ಕೇಳ್ತಿರ್ತಾರೆ. ಸೊ ನೀವು ಈ ಆಸನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಪೋಶ್ಚರ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಸ್ಪೈನ್ಗೂ ಕೂಡ ಎಕ್ಸಸೈಸ್ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಏನು ಮಾಡಿ ಅಂತಂದರೆ, ನಿಮಗೆ ಯಾವ ಪೊಸಿಷನ್ ಕಂಫರ್ಟೇಬಲ್ ಅಲ್ವಾ, ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳಿ. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಸೊ ಇಲ್ಲಿಂದ ನೀವು ಯಾವಾಗಲೇ ಎದ್ದೇಳಬೇಕು ಅಥವಾ ಯಾವುದೇ ಪೋಸಿಗೆ ಮೂವ್ ಆಗಬೇಕಂದ್ರೂ ಯಾವತ್ತೂ ಈ ಥರ ಹೋಗಬೇಡಿ. ನಿಮ್ಮ ಆಬ್ಡಮನಿಗೆ ಪ್ರೆಷರ್ ಬೀಳುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮೊಣಕಾಲನ್ನು ಎರಡನ್ನ ನೆಲಕ್ಕೆ ಹಚ್ಬಿಟ್ಟು ಈ ಥರ ಎದ್ದೇಳಬೇಕು. ಸೊ ನಾನು ಇವಾಗ ಏನು ಮಾಡ್ತಿದ್ದೀನಿ, ಇಲ್ಲಿಂದ ನಾನು ಟೇಬಲ್ ಟಾಪ್ ಪೊಸಿಷನ್ ಅಂತ ಅಂತೀವಿ. ಸೊ ನಾನು ಟೇಬಲ್ ಟಾಪ್ ಪೊಸಿಷನ್ನಿಗೆ ಬರ್ತಿದ್ದೀನಿ. ಸೊ ನೀವು ಟೇಬಲ್ ಟಾಪ್ ಪೊಸಿಷನ್ಗೆ ಬಂದು ಯಾವಾಗಲೂ ನಿಮ್ಮ ಶೋಲ್ಡರ್ ಮತ್ತು ನಿಮ್ಮ ಕೈ ಎರಡು ನೇರವಾಗಿರಬೇಕು. ಈ ಥರ ಇಟ್ಕೋಬೇಡಿ ಅಥವಾ ಈ ಥರ ಇಟ್ಕೋಬೇಡಿ. ಸೊ ನೇರವಾಗಿರಬೇಕು, ಹಾಗೂ ನಿಮ್ಮ ಕಾಲುಗಳು ಸಹಿತ. ಸೊ ಇವಾಗ ನನ್ನ ಸ್ಪೈನ್ ಮೂಮೆಂಟ್ ನೀವು ನೋಡ್ಬೋದು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಏನು ಮಾಡ್ತಿದ್ದೀನಿ ನಾನು ಅಂತಂದರೆ, ನಾನು ಫುಲ್ ಬಾಡಿ ಮೂಮೆಂಟ್ ಮಾಡ್ತಿಲ್ಲ, ಬರೀ ನನ್ನ ಸ್ಪೈನನ್ನು ಮಾತ್ರ ಮೂವ್ ಮಾಡ್ತಿದ್ದೀನಿ. ನನ್ನ ಲೋವರ್ ಬ್ಯಾಕು ಅಷ್ಟೇ ಮೂವ್ ಆಗ್ತಿದೆ, ನನ್ನ ಲೋವರ್ ಬ್ಯಾಕ್ ಬಟ್ ಈ ರೀಜನ್ ಅಷ್ಟೇ ಮೂವ್ ಆಗ್ತಿದೆ. ನಾನು ಪೂರ್ತಿ ಬಾಡಿ ಮೂಮೆಂಟ್ ಮಾಡ್ತಿಲ್ಲ. ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಸ್ಪೈನ್ಗೆ ಎಕ್ಸಸೈಸ್ ಆಗುತ್ತೆ. ಲೋವರ್ ಬ್ಯಾಕ್ ಏನಾದರೂ ಪೇನ್ ಇದ್ದರೆ ಕಡಿಮೆ ಆಗುತ್ತೆ. ನೋಡ್ಬೋದು, ನಿಧಾನವಾಗಿ ಮಾಡಿ. ನಿಧಾನವಾಗಿ ಮೇಲೆ ಮತ್ತೆ ಕೆಳಗೆ ಹೋದಾಗ ಉಸಿರನ್ನ ಒಳಗೆ ತಗೊಳ್ಳಿ, ಮತ್ತೆ ಉಸಿರನ್ನ ಹೊರಗಡೆ ಬಿಡಿ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಇದನ್ನು ನೀವು 5 to 10 ಟೈಮ್ಸ್ ರಿಪೀಟ್ ಮಾಡ್ಬೋದು. ನಿಧಾನವಾಗಿ ಬಂದು ಮತ್ತೆ ನಿಮಗೆ ಯಾವ ಪೊಸಿಷನ್ ಕಂಫರ್ಟಬಲ್ ಅಲ್ವಾ ಅದೇ ಪೊಸಿಷನಲ್ಲಿ ಬಂದು ಕೂತ್ಕೊಳ್ಳಿ. ಇದರಿಂದ ಏನು ಬೆನಿಫಿಟ್ಸು, ಈ ಆಸನ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತಂದರೆ, ಮೊದಲನೇದಾಗಿ ನಿಮ್ಮ ಪೋಶ್ಚರ್ ಇಂಪ್ರೂವ್ ಆಗುತ್ತೆ. ಯಾರಿಗಾದರೂ ಪೋಶ್ಚರ್ ಇಶ್ಯೂ ಇದೆ ಅಂದರೆ, ಡೂಗ್ತಿರ್ತಾರಲ್ವ ಅಥವಾ ಬೆಂಡ್ ಆಗ್ತಿರ್ತಾರಲ್ವ, ಸೊ ಅವ್ರು ಇದನ್ನು ಮಾಡೋದ್ರಿಂದ ಅವ್ರ ಸ್ಪೈನ್ಗೆ ಮಸಾಜ್ ಆಗಿಬಿಟ್ಟು ಸೊ ಸ್ಪೈನ್ ಸ್ಟ್ರೇಟ್ ಆಗುತ್ತೆ. ಹಾಗೂ ಲೋವರ್ ಬ್ಯಾಕ್ ಇಶ್ಯೂ ಇರುತ್ತಲ್ಲ, ಸೊ ನಿಮ್ಮ ಟೇಲ್ ನಿಮ್ಮದು ಬ್ಯಾಕ್ ಬೋನ್ ಆ್ಯಂಡ್ ಟೇಲ್ ಇಲ್ಲಿ ಇರೋದ್ರಿಂದ ಸೊ ನಿಮ್ಮ ಲೋವರ್ ಬ್ಯಾಕ್ ಹೆಲ್ತ್ ಇಶ್ಯೂಸ್ ಅಥವಾ ಬ್ಯಾಕ್ ಪೇನ್ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ. ಹಾಗೂ ಇದರಿಂದ ಇನ್ನೂ ಬೆನಿಫಿಟ್ಸ್ ಏನಂದರೆ, ನಿಮ್ಮ ಬ್ರೀದಿಂಗ್ ಟೆಕ್ನಿಕ್ ಇಂಪ್ರೂವ್ ಆಗುತ್ತೆ, ಹಾಗೂ ಸ್ಟೆಬಿಲಿಟಿ ಕೂಡ ಬರುತ್ತೆ. ನಿಮ್ಮ ಹಿಪ್ಸ್ಗೂ ಕೂಡ ಎಕ್ಸಸೈಸ್ ಆಗುತ್ತೆ, ನಿಮ್ಮ ಬಟ್ಸ್ಗೂ ಕೂಡ ತುಂಬಾ ಒಳ್ಳೆಯ ಎಕ್ಸಸೈಸ್, ಹಾಗೂ ತುಂಬ ಸರಳ ಇದನ್ನು ಮಾಡೋದು. ಬಟ್ ಯಾರು ಮಾಡಬಾರ್ದು ಅಂದರೆ, ಯಾರಿಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇರುತ್ತಲ್ಲ, ಯಾರಿಗೆ ಕೆಳಗಡೆ ಕೂತ್ಕೋಬೇಡಿ ಅಥವಾ ಬೆಂಡ್ ಆಗಬೇಡಿ ಅಂತ ಹೇಳಿರ್ತಾರಲ್ಲ, ಸೊ ನಾವು ಅವ್ರಿಗೆ ರೆಕಮೆಂಡ್ ಮಾಡಲ್ಲ. ಹಾಗೆ ಯಾರೇ ಪ್ರಾಕ್ಟೀಸ್ ಮಾಡೋದಿದ್ರು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ನಾವು ಯಾರಿಗೂ ಯೋಗ ಪ್ರಾಕ್ಟೀಸ್ ಮಾಡೋದನ್ನು ರೆಕಮೆಂಡ್ ಮಾಡೋದಿಲ್ಲ. ನೀವು ಸೆಕೆಂಡ್ ಟ್ರೈಮಿಸ್ಟ್ರಿಂದ ಸ್ಟಾರ್ಟ್ ಮಾಡ್ಬೋದು, ಥರ್ಡ್ ಟ್ರೈಮಿಸ್ಟ್ರಲ್ಲಿ ಕೂಡ ನೀವು ಕಂಟಿನ್ಯೂ ಮಾಡ್ಬೋದು, ಬಟ್ ಸ್ವಲ್ಪ ರೆಡ್ಯೂಸ್ ಮಾಡಿ. ಹಾಗೂ ನೀವು ಯಾವಾಗಲೇ ಪ್ರಾಕ್ಟೀಸ್ ಮಾಡಬೇಕಂದ್ರೂ ಯೋಗ ಇನ್ಸ್ಟ್ರಕ್ಟರ್ ಹೆಲ್ಪ್ ತೊಗೊಳ್ಳಿ ಅಥವಾ ಡಾಕ್ಟರ್ ರೆಕಮೆಂಡೇಷನ್ ಇದ್ದರೆ ಮಾತ್ರ ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡಿಬಿಟ್ಟು ನಿಮಗೆ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.